ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೂಲಂಗಿ ಪರೋಟ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 3 ಕಪ್ಪು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. 3 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪು ಕಡಲೆ ಹಿಟ್ಟು, ಅಂದರೆ ಪಕೋಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಹಿಟ್ಟನ್ನ 1 ಕಪ್ ತಗೊಳ್ತಾ ಇದ್ದೀನಿ. ನಂತರ 1 ಸ್ಪೂನು ಧನಿಯಾ ಪೌಡರು, 1/2 ಸ್ಪೂನು ಜೀರಿಗೆ ಪುಡಿ, ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬೇಕಂದರೆ ಅದನ್ನು ಯೂಸ್ ಮಾಡ್ಬೋದು, ಇದನ್ನು ಸ್ಕಿಪ್ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಒಂದು ಸಣ್ಣಗೆ ಹೆಚ್ಚಿರೋಂಥ ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು 3 ಕಪ್ಪು ಗೋಧಿ ಹಿಟ್ಟಿಗೆ ಇಲ್ಲಿ ಒಂದು 1/4 kg ಮೂಲಂಗಿನ ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2-3 ಸ್ಪೂನು ಆಯಿಲ್ಲು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದನ್ನು ಫಸ್ಟು ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಮೂಲಂಗಿ ಆನಿಯನ್ನು ಎಲ್ಲದರಲ್ಲೂ ನೀರಿನಂಶ ಇರೋದ್ರಿಂದ ಫಸ್ಟು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಂತರ ನಮಗೆ ಎಷ್ಟು ನೀರು ಹಾಕಿದ್ರೆ ಕರೆಕ್ಟ್ ಹದ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಅದು ನೀರೆಲ್ಲ ಬಿಟ್ಕೊಂಡು ಬಿಡುತ್ತೆ ಅದರಲ್ಲಿರೋದು. ಈಗ ಇದಕ್ಕೆ ಒಂದು 2-3 ಸ್ಪೂನು ನೀರು ಹಾಕಿದ್ರೆ ಸಾಕು, ಕರೆಕ್ಟ್ ಅದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು. ತುಂಬ ಗಟ್ಟಿಗೆ ಇರಲಿ, ತುಂಬ ಸ್ಮೂತಾಗಿ ಬೇಡ. ಅದು ಒಂದು 10 ನಿಮಿಷ ಬಿಟ್ಟ ಮೇಲೆ ಕರೆಕ್ಟ್ ಅದಕ್ಕೆ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ತುಂಬ ಹೊತ್ತೇನು ನೆನೆಸೋದು ಬೇಡ, ಒಂದು 10 ನಿಮಿಷ ಸೋಕ್ ಮಾಡಿದ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾನು ಮಿಕ್ಸ್ ಮಾಡಿ ಪರೋಟಾನ ಲಟ್ಟಿಸ್ಕೊಳ್ತೀನಿ. ಈಗ ತುಂಬ ಹೊತ್ತು ನೆನೆಸೋದು ಬೇಡ ಮತ್ತು ತುಂಬ ಹೊತ್ತು ಇಡೋದು ಬೇಡ, ಇದು ಇನ್ಸ್ಟೆಂಟಾಗಿ ಮಾಡಿ ತಿಂದ್ರೇ ಚೆನ್ನಾಗಿರೋದು ಇದು. ನಂತರ ಇದನ್ನು ನಾನು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆಯಿಲ್ ಹಾಗೆ ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಈಗ ಆಯಿಲ್ ಹಾಕಿ ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ತೆಳುವಾಗೂ ಲಟ್ಟಿಸ್ಕೋಬೋದು ಮತ್ತು ನಮಗೂ ತೆಗಿಯೋಕ್ಕೆ ಹಾಕೋಕ್ಕೆ ಎಲ್ಲ ತುಂಬ ಈಸಿಯಾಗಿ ಬರುತ್ತೆ. ನಂತರ ತವಾ ಮೇಲೆ ಹಾಕಿ 2 ಸೈಡು ತುಪ್ಪ ಅಥವಾ ಆಯಿಲ್ ಹಾಕಿ ಬೇಯಿಸ್ಕೊಂಡ್ರೆ ಮೂಲಂಗಿ ಪರೋಟ ರೆಡಿ ಆಗುತ್ತೆ. ನೀವು ಯೋಚನೆ ಮಾಡ್ತಿರ್ಬೋದು ಮೂಲಂಗಿಯಿಂದ ಪರೋಟನ ಅಂದ್ಬಿಟ್ಟು. ನೀವೊಂದು ಸಲ ಖಂಡಿತ ಪ್ರಯತ್ನ ಮಾಡಿ. ಇದು ಮೂಲಂಗಿಯಿಂದ ಮಾಡಿರೋ ಪರೋಟ ಅಂತ ಯಾರೂ ಗುರ್ತಿಸೋಕ್ಕೆ ಆಗಲ್ಲ, ಅದು ಮೂಲಂಗಿ ಸ್ಮೆಲ್ ಕೂಡ ಬರಲ್ಲ. ನೀವು ಮಾಡಿ ಒಂದು ಸಲ ಪರೀಕ್ಷೆ ಮಾಡಿ ನೋಡಿ, ಬೇಕಾದರೆ ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮೂಲಂಗಿ ಇಷ್ಟಪಡಿದವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಆರೋಗ್ಯಕರವಾದ ವಿಭಿನ್ನವಾದ ರುಚಿಕರವಾದ ರೆಸಿಪಿಗಳನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಬಿಸಿ ಬಿಸಿ ಮೂಲಂಗಿ ಪರೋಟ ರೆಡಿಯಾಗಿದೆ. ಹೀಗೆ ಎಲ್ಲವನ್ನು ಲಟ್ಟಿಸ್ಕೊಂಡು 2 ಸೈಡು ತುಪ್ಪ ಹಾಕಿ ನಾನು ಇದನ್ನು ಕೋಕೋನಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೀಗೆ ಸ್ವಲ್ಪ ತುಪ್ಪವನ್ನು ಮೇಲೆ ಹಾಕಿ, ಇದು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮೂಲಂಗಿ ಪರೋಟ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.